ನಿಜ ಮೇಡಮ್, ಈಗಿನ ಗಿಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಅಂದರೆ ಪ್ರತಿ ಸತಿನ ರಿಯಾಲಿಟಿ ಶೋನಲ್ಲಿ ಹೇಳ್ತಾ ಬರ್ತಾರೆ ಯಾರಿಗೆ ಜನ ನಿರ್ಧಾರ ಮಾಡುತ್ತೆ ಯಾರು ವಿನ್ನರ್ ಅನ್ನುವಂಥದ್ದನ್ನ ಅಂತ. ಆದರೆ ಜನಗಳ ಒಂದು ಫ್ಯಾನ್ಸ್ ಫಾಲೋಯಿಂಗಿನ ನೋಡಿದ್ರೆ ಗಿಲ್ಲಿನೇ ವಿನ್ನರ್ ಅನ್ನುವಂಥದ್ದು ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಇಲ್ಲಿ ಸೈಡ್ಲೈನ್ ಮಾಡ್ತಾ ಇರುವಂಥದ್ದು ಒಂದು ರೀತಿ ಸಾಕಷ್ಟು ಅಲ್ಲಿ ಅನುಮಾನಗಳು ಹುಟ್ಟಾಗ್ತಾ ಇದ್ದಾವೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ನೀವು? ಈಗ ಎಲ್ಲಾರ್ಗು ಅವ್ರದೇ ಆದ ಫ್ಯಾನ್ಸ್ ಗಳು ಇದಾರೆ. ಈಗ ಧನುಷ್ ಅವ್ರು ಇರ್ಬೋದು ಅಥವಾ ಅಶ್ವಿನಿ ಅವ್ರು ಇರ್ಬೋದು, ಯಾರು ಟಾಪ್ 6 ಈಗ ಸೆಲೆಕ್ಟ್ ಆಗಿದ್ದಾರೆ ಅವ್ರದೇ ಆದ ಫ್ಯಾನ್ಸ್ ಗಳಿದ್ದಾರೆ. ಈಗ ಕಾವಿಂಗು ಫ್ಯಾನ್ಸ್ ಅವ್ರದೇ ಆದ ಫ್ಯಾನ್ಸ್ ಗಳಿದ್ದಾರೆ. ಬಟ್ ಗಿಲ್ಲಿ ಫ್ಯಾನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಗಿಲ್ಲಿದು ಇನ್ಸ್ಟಾಗ್ರಾಮ್ ನೋಡಿದ್ರು ಇಟ್ ಇಸ್ ನಾಟ್ ಈಸಿ. 100 ಫಾಲೋವರ್ಸ್ ಇಂದ 1 ಮಿಲಿಯನ್ ಹೋಗಿದ್ದಾರೆ ಅಂತ ಅಂದ್ರೆ ಅದು ತುಂಬಾ ಹುಡುಗಾಟದ ಮಾತಲ್ಲ ಅದು. ಸೊ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ದಾಗ ಖಂಡಿತವಾಗ್ಲೂ ಅವನೇ ಗೆಲ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಸೊ ಅದು ಈಗ್ಲೇ ಭರವಸೆ ಕಳ್ಕೋಬೇಡಿ. ಯಾಕಂದ್ರೆ ಅವ್ರೆಲ್ಲೂ ಅನೌನ್ಸ್ ಮಾಡಿಲ್ಲ, ಗಿಲ್ಲಿ ವಿನ್ನರ್ ಅಲ್ಲ ಅಂತ ಅನೌನ್ಸ್ ಆಗಿಲ್ಲ ಅಲ್ಲ. ಸೊ ಬರೀ ಅವರು ಸೀಸನ್ ನ ಚಪ್ಪಾಳೆ ಅಂತ ಕೊಟ್ಟಿರ್ಬೋದು. ಆ ಚಪ್ಪಾಳೆಗೋಸ್ಕರ ನೀವು ಇಷ್ಟೊಂದು ವಿನ್ನೇ ಆಗಲ್ಲ ಅನ್ನೋದು ಕನ್ಫ್ಯೂಷನ್ ಬರ್ಬೇಡಿ, ಹೋಗ್ಸಿಟ್ಕೊಳ್ಳಿ. ಯಾಕಂದ್ರೆ ದೇವ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲಾರು. ಫ್ಯಾನ್ಸ್ ಅವ್ರು ಏನಿದ್ದಾರೆ ಅವ್ರೆಲ್ಲಾರು ತುಂಬಾ ಚೆನ್ನಾಗಿ ನೋಡ್ತಾ ಇದೀನಿ, ರ್ಯಾಲಿ ಮಾಡ್ತಾ ಇದಾರೆ, ದೇವ್ರ ಹತ್ರ ಎಲ್ಲ ಹೋಗಿ ಅರ್ಚನೆ ಎಲ್ಲ ಇದ್ ಮಾಡ್ತಾ ಇದಾರೆ. ಸೊ ಭರವಸೆ ಕಳ್ಕೋಬೇಡಿ. ಮೇ ಬಿ ಅವನ್ಗೇನೆ ತಪ್ಪಿದೆ, ಸೊ ಗೆದ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿದೆ. ಸೊ ಬಟ್ ಎಲ್ಲಾರು ಒಂದು ಇದೀಗ ಧ್ರುವಂತ್ಗೆ ಅದೇ ಸೀಸನ್ ಚಪ್ಪಾಳೆ ಸಿಗುತ್ತೆ, ಚಪ್ಪಾಳೆ ಕೊಟ್ಟಿದ್ ಅದು ಎಲ್ಲೋ ನನಗೂ ತುಂಬಾ ಬೇಜಾರಾಯ್ತು. ಹೌದೌದು, ಯಾಕಂದ್ರೆ ಧ್ರುವಂತ್ ಪ್ಲೇಡ್ ವೆಲ್, ನಾನು ಇಲ್ಲ ಅಂತ ಹೇಳಲ್ಲ, ಚೆನ್ನಾಗ. ಯಾಕಂದ್ರೆ ಟೈಮ್ ತಕ್ಕಂಗೆ ಚೇಂಜ್ ಮಾಡ್ಕೊಂಡಿದ್ದಾನೆ ಗೇಮ್ ನ. ಸೊ ಮಲ್ಲಮ್ಮ ಇದ್ದಾಗ ಒಂಥರ ಅವರು ಆ ಗೇಮು ಮತ್ತೆ ಅವ್ರ ಜೊತೆ ಇವಾಗ ಟೈಅಪ್ ಅದು ಫ್ಲಕ್ಚುಯೇಷನ್ ಕಾಣಿಸಿದೆ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಮನೆಯಲ್ಲಿ ವಿಲನ್ ಇಲ್ದೆ ಹೀರೋ ಆಗಲ್ಲ. ಸೊ ಈಗ ವಿಲನ್ ಅಂತ ಅಶ್ವಿನಿ ಅವರು ಧ್ರುವಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಹೀರೋ ಅಂತ ಗಿಲ್ಲಿ ಅಂತ ಫಿಕ್ಸ್ ಆಗೋಗಿರೋದ್ರಿಂದ ಈಗ ವಿಲನ್ ಪಾಲಿಗೆ ಸೇರುತ್ತಾ ಕಪ್ಪು, ಹೀರೋ ಪಾಲಿಗೆ ಸೇರುತ್ತಾ ಕಪ್ಪು ಅನ್ನೋದು ಡಿಪೆಂಡ್ ಆಗಿದೆ. ಇವರಿಬ್ರು ಮತ್ತೆ ಧನುಷ್ ಗೆದ್ಬಿಡ್ಬೋದು, ಹೇಳಕ್ಕಾಗಲ್ಲ.